ಇದು ಚಿಕ್ಕಬಳ್ಳಾಪುರ ನಗರದ ಎಚ್.ಎಸ್. ಗಾರ್ಡನ್ನಲ್ಲಿರುವ ವಿನಾಯಕ ಬಡಾವಣೆ. ಈ ಬಡಾವಣೆಯ ನಿವಾಸಿಗಳು ಚಿಕ್ಕಬಳ್ಳಾಪುರ ನಗರಸಭೆ ಪ್ರತಿನಿಧಿಗಳಿಗೆ ಮತ ಚಲಾಯಿಸುತ್ತಾರೆ. ಆದರೆ ಇದು ನಗರಸಭೆ ವ್ಯಾಪ್ತಿಗೆ ಸೇರಿಲ್ಲ. ಇಲ್ಲಿನ ನಿವಾಸಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಗೆ ಆಸ್ತಿ ತೆರಿಗೆ ಪಾವತಿ ಮಾಡುತ್ತಾರೆ. ಅಂದರೆ ಮತ ನೀಡೋದು ನಗರಸಭೆಗೆ, ಕಂದಾಯ ಪಾವತಿ ಮಾಡೋದು ಗ್ರಾಮ ಪಂಚಾಯಿತಿಗೆ. ಹಾಗಾದರೆ ಇಲ್ಲಿ ಅಭಿವೃದ್ಧಿ ಮಾಡೋರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇದರಿಂದ ಈ ಬಡಾವಣೆಯಲ್ಲಿ ಕುಡಿಯುವ ನೀರು, ರಸ್ತೆ, ಬೀದಿ ದೀಪ, ಸ್ವಚ್ಛತೆ ಸೇರಿದಂತೆ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಅಂತ ಇದು ಚಿಕ್ಕಬಳ್ಳಾಪುರ 22ನೇ ವಾರ್ಡು ವಿನಾಯಕ ಲೇಔಟಲ್ಲಿ ನಾವು ಹುಟ್ಟಿದಾಗಿಂದನೂ ಇಲ್ಲೇ ಇರೋದೆ. ಮತ್ತು ರೋಡು ಇಲ್ಲಿ ಏನು ಚೆನ್ನಾಗಿಲ್ಲ. ಮಳೆ ಬಂದರೆ ಅಂತೂ ಓಡಾಡೋಕ್ಕೂ ಆಗೋದಿಲ್ಲ. ಮತ್ತು ನೀರೆಲ್ಲ ತುಂಬ್ಕೊಂಡ್ಬಿಡ್ತವೆ. ಹಾವುಗಳು ಎಲ್ಲ ಓಡಾಡ್ತಾ ಇರ್ತವೆ, ಮಕ್ಕಳೆಲ್ಲ ಇರ್ತಾರೆ. ಮತ್ತು ಮಳೆ ಬಂದರೆ ಇದ್ದಿದ್ದು ಓಡಾಡೋಕ್ಕಂತೂ ಆಗೋದೇ ಇಲ್ಲ. ಮತ್ತು ಕರೆಂಟ್ ಇಲ್ಲ. ನೈಟಲ್ಲಿ ಫುಲ್ಲು ಕತ್ಲಿರುತ್ತೆ. ಓಡಾಡೋಕ್ಕೂ ಗಾಡಿಗಳು ಏನು ಬರೋದಕ್ಕೆ ಆಗೋದಿಲ್ಲ. ಅಧಿಕಾರಿಗಳು ಕೇಳಿದ್ರೆ, ನಗರಸಭೆಗೆ ಹೋಗಿ ಕೇಳಿದರೆ ಅಲ್ಲಿ ಓಟ್ ಹಾಕ್ಸ್ಕೊತಾರೆ ಅಷ್ಟೇ. ಇಲ್ಲಿ ಸೇರಿಲ್ಲ ಅಂತ ಹೇಳ್ತಾರೆ, ಪಂಚಾಯತಿಗೆ ಸೇರಿದೆ ಅಂತ ಹೇಳ್ತಾರೆ. ಅಲ್ಲೋಗಿ ಕೇಳಿದರೆ ಮಾಡ್ತೀರಿ ಅಂತ ಹೇಳ್ತಾರೆ, ಆದರೆ ಬಟ್ ಮಾಡಲ್ಲ. ಮತ್ತು ನಾವು ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ನಮಗೆ. ಆದರೆ ನಾವು ಚಿಕ್ಕಬಳ್ಳಾಪುರ ಟೌನಲ್ಲಿ ಇರೋ ಥರನೇ ಇಲ್ಲ, ಎಲ್ಲೋ ಹಳ್ಳಿಯಲ್ಲಿ ಇರೋ ಥರನೇ ಫೀಲ್ ಆಗುತ್ತೆ ನಮಗೆಲ್ಲ. ಕ್ಕೂ ಹೆಚ್ಚು ಮನೆ ಇದೆ. ಅವರು ಮೊದಲನೇ ಒಂದು 80 ಮನೆ ಇದೆ. ಒಟ್ಟು 1000 ಮೀಟರ್ ರಸ್ತೆ ಬೇಕು, 1 ಕಿಲೋಮೀಟರ್ ರಸ್ತೆ ಬೇಕು ಅಂತ ಕೇಳಿದ್ದಾರೆ. ಅದೊಂದು 70-80 ಲಕ್ಷ ಆಗುತ್ತೆ. ಈ ಲೇಔಟ್ನ ಸಮಸ್ಯೆ ಏನು ಅಂದರೆ, ಇದು ಪಂಚಾಯತಿಗೆ ಸೇರುತ್ತೆ. ಮಿಕ್ಕಿದ ವಿಚಾರಕ್ಕೆ ವೋಟಿಂಗ್ಗೆ ಎಲ್ಲ ಟೌನಿಗೆ ಸೇರುತ್ತೆ. ನಗರಸಭೆಯವ್ರು ನಮಗೆ ಬರಲ್ಲ ಅಂತ ಪಂಚಾಯತಿ ಮೇಲೆ ಹಾಕ್ತಾರೆ, ಪಂಚಾಯತಿಯವ್ರು ನಗರಸಭೆ ಮೇಲೆ ಹಾಕ್ತಾರೆ. ರೆವಿನ್ಯೂ ಪಂಚಾಯತಿಗೆ ಹೋಗುತ್ತೆ. ಈ ಗೊಂದಲದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಇವತ್ತು ನಾನು ಬಂದು ಎಲ್ಲ ನಮ್ಮ ಇ.ಒ. ಸರ್ ಮಂಜುನಾಥ್ ಸರ್ ಅವರ ಸಹಕಾರದಿಂದ, ತಹಸೀಲ್ದಾರ್ ಮೇಡಮ್ ರಶ್ಮಿ ಸರ್ ಅವ್ರ ಸಹಕಾರದಿಂದ, ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ಸೀನಣ್ಣ ಎಲ್ಲ ಮುಖಂಡರ ಸಹಕಾರದಿಂದ ಈ ಲೇಔಟನ್ನು ಅಡ್ಜಸ್ಟ್ ಮಾಡಿ ಒಂದು 2 ರಿಂದ 2.5 ಕೋಟಿ ಕಾಮಗಾರಿ ಇದೆ ಈ ಲೇಔಟಿಗೆ. ಅಂದರೆ ಎಲ್ಲ ಈ ಕಡೆ ಒಂದು 15 ಮನೆ ಸೇರಿ ಅಷ್ಟು ಹಾಕ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. 4 ರಿಂದ 5 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ. ಮೂಲ ಸೌಲಭ್ಯಗಳಿಲ್ಲದೆ ನೊಂದಿರುವ ವಿನಾಯಕ ಬಡಾವಣೆ ನಿವಾಸಿಗಳು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ದೂರು ನೀಡಿದರು. ಅಧಿಕಾರಿಗಳ ಸಮೇತ ಸ್ಥಳಕ್ಕೆ ಬಂದ ಶಾಸಕರು ಇಚ್ಛಾಶಕ್ತಿ ಕೊರತೆಯಿಂದ ಈ ಬಡಾವಣೆ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸಲು ಆಗಿಲ್ಲ. ಅಧಿಕಾರಿಗಳ ಜೊತೆ ಮಾತನಾಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ನಗರಸಭೆ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಮಧ್ಯ ಇರುವ ತಾಂತ್ರಿಕ ಸಮಸ್ಯೆಯಿಂದ ವಿನಾಯಕ ಬಡಾವಣೆಯ ನಿವಾಸಿಗಳು ಪರದಾಡುತ್ತಿದ್ದು, ಕೊನೆಗೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರೇ ಸ್ವಂತ ಹಣದಿಂದ ಬಡಾವಣೆಯ ಸ್ವಚ್ಛತೆ ಕಾರ್ಯ ನಡೆಸಿ ಮಾದರಿಯಾದರು. ಇಲ್ಲಿ 6 ಇಯರ್ಸಿಂದ ಇಲ್ಲಿದ್ದೀರಿ ನಾವು. ಆವತ್ತಿಂದ ಬಂದಾಗಿಂದ ನೋಡ್ತಾ ಇದ್ದೀರಿ, ರೋಡ್ ಏನು ಅಷ್ಟು ಚೆನ್ನಾಗೇ ಇಲ್ಲ. ಯಾವಾಗ ನೋಡಿದ್ರೂ ಮಳೆಯಲ್ಲಿ ನಮ್ಮ ಗಾಡಿಗಳೆಲ್ಲ ಸ್ಕಿಡ್ ಆಗ್ತಾಯಿತ್ತು. ಸುಮಾರು ಸಲ ನಾವು ಬಿದ್ದಿದ್ದೀರಿ. ಯಾವ ರೋಡು ಚೆನ್ನಾಗಿರಲಿಲ್ಲ. ಇವಾಗ ಮೊನ್ನೆ ರೀಸೆಂಟಾಗಿ ಪ್ರದೀಪ್ ಈಶ್ವರ್ ಅವ್ರು ಬಂದಿದ್ದರು. ಅವ್ರು ಬಂದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಸ್ಕೊಟ್ಟ ನೆಕ್ಸ್ಟ್ ಡೇಯಿಂದನೇ ಎಲ್ಲ ವರ್ಕೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ಇಲ್ಲಿ ನಡೀತಾ ಇದೆ. ಇವಾಗ ನೋಡಬೇಕು ಮುಂದೆ ಏನು ಅಂತ. ದಿನನಿತ್ಯ ಇದೆ. ಮಳೆ ಬಂದರೆ ತುಂಬ ಪ್ರಾಬ್ಲಮ್ಮು ಸರ್. ಮಳೆ ಬಂದಾಗ ತುಂಬ ಪ್ರಾಬ್ಲಮ್ಮು. ಓಡಾಡೋಕ್ಕಾಗಲ್ಲ, ನೀರು ಫೆಸಿಲಿಟೀಸ್ ಇಲ್ಲ, ಚರಂಡಿಗಳು ಎಲ್ಲಿಂದ ಅಲ್ಲೇ ಮುಚ್ಕೊಂಡಿದ್ದಾವೆ. ತುಂಬ ತೊಂದರೆ ಆಗ್ತಿತ್ತು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.